ಸುಭಾಶ್ರೀ ಪತ್ರಿಜಿಯವರಿಗೆ ನನ್ನ ಮನಸ್ಫೂರ್ತಿಯಾಗಿ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಈ ಧ್ಯಾನ ಫಸ್ಟ್ 2 ವರ್ಷದಿಂದ ಬರ್ತಿದ್ವಿ. ಆ 2 ವರ್ಷದಿಂದ ಬಂದಿರೋಕ್ಕಿಂತ ಈ 30 ದಿನದಾಗ ಆಗಿರೋ ಅನುಭವಗಳು ಸಾಕಷ್ಟು ಇದ್ದಾವೆ. ಯಾಕಂದರೆ ನಾನು ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀನಿ. ನಾನು ಪೂಜೆನೂ ಮಾಡ್ತೀನಿ, ಧ್ಯಾನನೂ ಮಾಡ್ತಿದ್ದೆ. ಹೆಂಗೆ ಒಂದು 15 ದಿನ ಬರೋದು, ತಿಂಗಳು ಬರೋದು, ಆಮೇಲೆ ಮನೆಯಲ್ಲೇ ಮಾಡೋದು, ಹಾಗೆ ಮಾಡ್ತಿದ್ದೆ. ಆದರೂ ನನಗಿನ್ನೂ ಏನೋ ಒಂದು ಮನಸ್ಸಿನಾಗ ಇನ್ನೂ ಬೇಕು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಇದೆ, ಅದು ಇನ್ನೂ ತಿಳ್ಕೊಬೇಕು ಅಂತನ್ನೋದು ಭಾಳ ಆಸೆ ಇತ್ತು. ಆ ಆಸೆಗೆ ನಾನು ಒಂದು ಸರಿ ಹಿಂಗೆ ಪರಿಚಯ ಆದೆ. ಜ್ಯೋತಕ್ಕರ್ ಅಂತ ಇದ್ದಾರೆ, ಆ ಜ್ಯೋತಿಯವರು ಪರಿಚಯ ಆದರು. ಧ್ಯಾನ ಮಾಡೋಣ ಬರ್ರಿ ಭವಾನಿ ಅಂತಂದರು. ಆಮೇಲೆ ನಮ್ಮ ಫ್ರೆಂಡು ಮಮತಾ ಅಂತ ಇದ್ದಾರೆ, ಅವರು ನಾವು ಸೇರಿ ಇಲ್ಲಿ ಬಂದು ಪಿರಮಿಡ್ನಾಗ ಬಂದು ಧ್ಯಾನ ಮಾಡ್ತಿದ್ವಿ. ನಾವು ಹೆಂಗಂದ್ರೆ 11 ಗಂಟೆಗೆ ಬಂದುಬಿಟ್ಟು ಧ್ಯಾನ ಮಾಡಿಬಿಟ್ಟು ನಮ್ಮ ಮನಸ್ಸಿನಾಗಿಂದ ಏನು ನೋವಿದಾವೋ ಏನಿದಾವೋ ಅವೆಲ್ಲ ಹೇಳ್ಕೊತಿದ್ರಿ. ನನ್ನ ಮನಸ್ಸಿನಾಗಿನ ನೋವು, ನನ್ನ ಮನೆಗಿನ ಸಮಸ್ಯೆ, ಎಲ್ಲರ ಮನೆಗೆ ಸಣ್ಣ ಪುಟ್ಟ ಹಿಂಗೆ ಸಮಸ್ಯೆ ಇರ್ತವೆ. ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ ಅಷ್ಟೇ, ಮಕ್ಳದ್ದು ಅದೆಲ್ಲ ಐತೆ. ಅದೊಂದು ದೊಡ್ಡದಲ್ಲ, ಅದು ನಮ್ಮ ಕೈಯಿಂದ ಇದು ಮಾಡ್ಕೋಬೋದು. ಆದರೆ ಯಾರ ಫೇಸು ನೋಡಿಲ್ಲ ನಾವು, ಯಾರ ವ್ಯಕ್ತಿ ಅಂತೂ ನಮಗೆ ಗೊತ್ತಿಲ್ಲ. ಇದ್ದರೆ ಇಂದ್ಲ ಜನ್ಮದ್ದು ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೂ ಅವರು ನಮ್ಮನ್ನು ಬಟ್ಟಿಟ್ಟು ತೋರಿಸ್ಬಿಟ್ಟು ಇವ್ರು ಹಿಂಗೆ ಅಂತ ಎಲ್ಲರ ಹತ್ರ ಅಪಪ್ರಚಾರ ಮಾಡ್ತಿದ್ರು. ಅದನ್ನು ನಾನು ಕೇಳಿಬಿಟ್ಟು ಇವ್ರಿಗೇನು ನಾನು ಮಾಡಿಲ್ಲ, ಆದರೂ ನಾನು ಯಾಕೆ ಹಿಂಗಂತಾರೆ, ಅದು ನಾನು ಎಷ್ಟು ದೇವ್ರ ಹತ್ರ ಹೋಗಿ ಕೇಳ್ತಿದ್ದೆ. ನನಗೀಗಲೂ ಆ ಮನಸ್ಸಿಗೆ ಭಾಳ ನೋವಿದೆ. ಅದು ಆ ಪ್ರಚಾರ ಯಾಕೆ ಮಾಡ್ತಾಯಿದ್ದಾರೋ ಯಾಕಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಈಗಲೂ ಅನಿಸ್ತಿತ್ತು. ಆದರೆ ನನಗೆ ಈ 30 ದಿನದಾಗ ಆಗಿರೋ ಅನುಭವ ನಾನು ಭಾಳ ನಂಬಿನಿ. ನಾನು ದೇವ್ರು ಯಾಕೆ ನಂಬ್ತೀನೋ ಪತ್ರಿಜಿ ನಾನು ಹಾಗೇ ನಂಬಿನಿ. ಅವ್ರ ಹತ್ರ ನೈಟ್ ಮಲ್ಕೋಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಿದ್ದೆ. ಅಂದರೆ ಅವ್ರು ನಾನು ಕಾಣ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಾತುಗಳು ಅವ್ರು ಕೇಳಿಸ್ಕೊಂತಿದಾರ, ನನ್ನ ಫೀಲಿಂಗ್ ಅವ್ರು ಅರ್ಥ ಮಾಡ್ಕೊತಾರೆ ಅನ್ನೋ ರೀತಿನಾಗಿ ಪತ್ರಿಜಿ ನನಗೆ ಹಿಂಗೆ ಆಗ್ತೈತೆ. ಇದ್ರ ಸರಿನೋ ನನಗೆ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಇದಕ್ಕೆಲ್ಲ ಸಜೆಷನ್ ಕೊಡು. ನನಗಿನ್ನೂ ಬೇಡ, ಯಾರ ಮೇಲೂ ಏನು ನನ್ನ ಮನಸ್ಸಿನಾಗ ಫೀಲಿಂಗ್ ಇರಬಾರ್ದು, ಆ ರೀತಿ ನನ್ನ ಪರಿವರ್ತನೆ ಮಾಡು ಅಂತ ನಾನು ಕೇಳ್ಕೊಂಡೆ ಅವ್ರಿಗೆ. ನಾನು ಡೈಲಿ ಹಿಂಗೆ ಕೇಳ್ತೀನಿ. ನಾನು ದೇವ್ರ ಹತ್ರನೂ ನಾನು ಪೂಜೆ ಮಾಡ್ತಿದ್ರು ಅವ್ರ ಹತ್ರ ನಾನು ಮಾತಾಡ್ತಿದ್ದೆ. ಈಗೂ ಮನೆಯಲ್ಲಿ ಏನನ್ನ ಕೆಲಸ ಮಾಡಲಿ ಪತ್ರಿಜಿಯವ್ರ ಹತ್ರ ನಾನು ಹೇಳ್ತಾನೆ ಇರ್ತೀನಿ, ಪ್ರತಿಯೊಂದು ಹೇಳ್ತೀನಿ. ನನ್ನ ಮನಸ್ಸಿನಾಗೇನು ಫೀಲಿಂಗು ಈಗ ಏನಾಗ್ತೈತೋ ಅದೆಲ್ಲ ಹೇಳ್ತೀನಿ. ಆಗ ನನಗೆ ಪತ್ರಿಜಿ ದಿನಕ್ಕೆ ನನಗೆ ಆಶ್ಚರ್ಯ ರೀತಿಯಾಗಿ ನನಗೆ ಫಲಿತಾಂಶ ಕೊಟ್ಟರು. ಅಂತಾರಲ್ಲ, ನೀನು ಇಲ್ಲಿ ಬದುಕಬೇಕು, ಇಲ್ಲಿ ಇರಬೇಕು, ಇಲ್ಲಿ ನೀನು ಸಾಧನೆ ಮಾಡಬೇಕು. ನಾನು ಈಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ಇದು ನನಗಾಗಲೇ 2 ದಿನ ಮುಂಚೆನೇ ಯೂಸ್ ಬಂದುಬಿಟ್ಟಿತ್ತು. ನಾನು ಹಿಂಗೆ ಇಂಟ್ರ್ಯೂ ಕೊಡ್ತೀನಿ, ಆ ಇಂಟ್ರ್ಯೂನಾಗ ನಾನು ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಮುಂಚೆನೇ ಬಂದಿತ್ತು. ನನಗೆ ಈ 30 ದಿನದಿಂದ ನನಗೆ ಫ್ಯೂಚರ್ ಏನಾಗ್ತೈತೆ, ಏನು ಬರ್ತೈತೆ ಅನ್ನೋದು ನನಗೆ ಅದು ಜ್ಞಾನ ಬಂದೈತೆ. ಅದು ನಾನು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ಎಷ್ಟು ಸಾಧನೆ ಮಾಡಿನೋ ನನಗೆ ಗೊತ್ತಿಲ್ಲ. ಆದರೆ ಈಗ ಧ್ಯಾನ ಮಾಡೋದೇನು, ನಮ್ಮ ಮನಸ್ಸು ಪರಿಶುದ್ಧತೆ ಇರೋದು. ನಾವು ಏನು ಈ ಜೀವದಾಗ ಬಂದೀವಿ, ಈ ಪ್ರಪಂಚದಾಗ ಬಂದೀವಿ, ನಾವು ಈ ಕರ್ತವ್ಯ ಇಲ್ಲಿ ನಾವು ಏನು ನಿಭಾಯಿಸೋಕೆ ಬಂದೀವಿ ಅದನ್ನು ನೀಟಾಗಿ ನೆರವೇರಿಸ್ಕೊಂಡು ಒಂದು ಗುರಿ ಮಾರ್ದಾಗ ಹೋಗಬೇಕು. ನಾವು ಯಾರನ್ನ ಮೆಚ್ಚಿಸ್ತೀವೋ ಗೊತ್ತಿಲ್ಲ, ಆದರೆ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಮನಸ್ಸು ಮೆಚ್ಚಿನ ರೀತಿಯಾಗಿ ಬದುಕಬೇಕನ್ನೋದು ಒಂದು ತಿಳ್ಕೊಂಡಿನಿ ನಾನು. ಅದರಿಂದ ನಾನು ಈಗಲೂ ಈ ಅವಕಾಶ ಮಾಡಿಕೊಟ್ಟಿದ್ದ ಪತ್ರಿಜಿಯವರಿಗೂ ನಾನು ಸಾಕಷ್ಟು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ಅವರೇ ನನಗೆ ಈ ಮಾತು ಹೇಳು ಅನ್ನೋಗೆ ನಾನು ಕಳಿಸಿರೋದಂತ ಅನ್ಕೊತೀನಿ. ಇದು ನನಗೆ 3 ದಿನ ಮುಂಚೆನೇ ನನಗೆ ಇದು ಬಂದಿತ್ತು, ಈ ಥಾಟ್ ಬಂದಿತ್ತು ನನಗೆ ಧ್ಯಾನದಾಗೆ. ನಾನು ಭಾಳ ಕೃತಜ್ಞತೆಯಾಗಿದ್ದೀನಿ. ಈ ಪಿರಮಿಡ್ ಕಟ್ಸ್ಕೊಟ್ಟಿರೋರಿಗೆ ಹನುಮಂತ್ ಸಾರಿಗೂ ಕೋಟಿ ನಮಸ್ಕಾರಗಳು. ನಮ್ಮ ಪತ್ರಿಜಿಗಳು ನನಗೆ ಭಾಳ ಇಷ್ಟವಾದ. ಅವರು ಧ್ಯಾನ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ಅವ್ರನ್ನ ನೋಡಿದರೆ ಅವ್ರು ಇಂಥ ವ್ಯಕ್ತಿ ಅಂತ ನಮಗೆ ಗೊತ್ತಿಲ್ಲ, ಸಾಧಾರಣ ಮನುಷ್ಯ ಅನ್ಸಂಗೆ ಕಾಣಿಸಿದ್ರು. ಆದರೆ ಈ ಧ್ಯಾನದ ಬಗ್ಗೆ ತಿಳ್ಕೊಂಡ್ಮೇಲೆ ಅವನು ಪ್ರತಿ ಕ್ಷಣನೂ ನಾನು ಹೌದು ಅಂತೂ ನೋಡಿವಲ್ಲ, ನಾವು ಆ ಧ್ಯಾನದ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೂ ಕೂಡ ಪತ್ರಿಜಿನ ನೋಡಿನಲ್ಲ, ಆ ರೀತಿ ಅನ್ನಿಸ್ತು. ಮೊನ್ನೆ ಪ್ರೇಮ್ ಸಾರವ್ರು ಬಂದರೆ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಕಾಲಿಂದ ಅವ್ರನ್ನ ಕಣ್ಣುವರೆಗೂ ಅಬ್ಸರ್ವ್ ಮಾಡೀನಿ. ಯಾಕೆ ಅಬ್ಸರ್ವ್ ಮಾಡೀನಿ ಅಂದರೆ ಆವಾಗ ನನ್ನ ಧ್ಯಾನದ ಬಗ್ಗೆ ಗೊತ್ತಿರಲಿಲ್ಲ. ಆವಾಗ ಸುಭಾಷ್ ಪತ್ರಿಜಿಯವ್ರನ್ನ ನನಗೆ ಗೊತ್ತಿಲ್ಲ, ಹಂಗೆ ನೋಡಿಲ್ಲ. ನಿಮ್ಮನ್ನು ನಾನು ನೋಡ್ಕೋಬೇಕು, ಕಣ್ಣು ತುಂಬ್ಕೋಬೇಕು, ನಾನು ಕಣ್ಣಲ್ಲೇ ನಿಮ್ಮ ರೂಪ ಇರಬೇಕು ಅಂತ ಆಸೆ ಆಯಿತು.
ಆವಾಗ ನೋಡಿದಾಗ ನನಗೆ ಇನ್ನೂ ಧ್ಯಾನದ ಬಗ್ಗೆ ಅನುಭವ ಆಯಿತು. ನಾನು ಹೇಳ್ತೀನಿ, ನಮ್ಮ ಕರ್ತವ್ಯ ನಾವು ಮಾಡಬೇಕು, ನಮ್ಮ ಮನಸ್ಸಿನ ತೃಪ್ತಿಗೆ ನಾವು ಇದು ಮಾಡಬೇಕು, ನಾಲ್ವರಿಗೆ ನಾವು ಮಾದರಿಯಾಗಿ ಬದುಕಬೇಕು ಅನ್ನೋ ಆಸೆಯಿಂದ ನಾನು ಧ್ಯಾನದಲ್ಲಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬ್ರಹ್ಮಶ್ರೀ ಅತ್ರಿಜಾರಿಗೆ ಮೇಡಮ್ನವರಿಗೆ ನಾವು ಧ್ಯಾನಕ್ಕೆ ಬಂದಾಗಲಿಂದ ನಾವು ಆರೋಗ್ಯದಿಂದ ಬೇಯಿಸಿದ್ದೀವಿ. ಮೊದಲು ನಾವು ಮಾಂಸಾಹಾರಿಗಳು, ಡೈಲಿ ಮಾಂಸಾಹಾರಿಗಳು. ನಮ್ಮ ಹೆಣ್ಮಕ್ಳು ಯಾವಾಗ ಧ್ಯಾನ ಮಾಡ್ತಾಯಿದ್ದಾರೋ ಅವಾಗಲಿಂದ ನಮ್ಮನ್ನು ಧ್ಯಾನಕ್ಕೆ ಕರೆಕಳಿಸಿದ್ರು. ಅವಾಗಲಿಂದ ಧ್ಯಾನ ಮಾಡ್ತಾ 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 ನಮಗೇನು ಅನುಭವ ಆಯಿತು, ಎಲ್ಲ ಈ ತಪ್ಪು, ತಿನ್ನಬಾರ್ದು, ಮಾಂಸಾಹಾರಿ ಅಂತೇಳಿ ಎಲ್ಲ ಗೊತ್ತಾಯಿತು. ಅವಾಗ ನಮಗೂ APMC ಬಳ್ಳಾರಿಯಲ್ಲಿ ಅಂಗಡಿ ಇದ್ದಾವೆ, ದಲ್ಲಾಲ್ ಅಂಗಡಿ. ನಮ್ಮ ಹೆಣ್ಮಕ್ಳ ಹೆಸರಲ್ಲೇ ಇತ್ತು ಅದು ಅಂಗಡಿ. ಅವ್ರು ಎಷ್ಟೆಷ್ಟು ಧ್ಯಾನ ಮಾಡ್ತಾರೋ ಅಷ್ಟೆಷ್ಟಲ್ಲ ಅಲ್ಲಿ ಮಾಲ್ ಬರೋಕ್ಕೆ ಶುರುವಾಯಿತು. ಅವಾಗಲಿಂದ ನಮಗೆ ಒಂದು ಅಂಗಡಿ 2 ಅಂಗಡಿ ಆದವು. ಎಲ್ಲ ನಾವು ಸಸ್ಯಾಹಾರಿ, ಬೆಳ್ಳುಳ್ಳಿಲ್ಲ ಮನೆಯಲ್ಲಿ, ಎಲ್ಲ ಮಾಂಸಾಹಾರಿ ಇಲ್ಲ, ಕೇಕು ಬ್ರೆಡ್ಡು ಏನು ಮುಟ್ಟೋದಲ್ಲ. ಹಂಗಾಗಿ ನಾವೆಲ್ಲರೂ ಪ್ರಚಾರ ಮಾಡ್ತಾಯಿದ್ವಿ, ನಮಗೆಲ್ಲರೂ ಆರೋಗ್ಯ ಬೇಸೈತೆ. ಇದುವರೆಗೆ ನಾವು ಗುಳಿಗೆ ತಿಂಬೋದಲ್ಲ, ಏನು ತಿಂಬೋದಲ್ಲ, ನಾವು ಧ್ಯಾನನ ನಂಬಿವಿ, ಧ್ಯಾನದಾಗೆ ಇದ್ದೀವಿ. ನಾವು ಏನೇ ಸಮಸ್ಯೆ ಬಂದರೆ, ಜ್ವರ ಬಂದನಂದರೆ ಮಕ್ಕಂಬೋದಲ್ಲ, ಪ್ರತಿಯೇ ಧ್ಯಾನಕ್ಕೆ ಕುಂದಿರ್ತೀವಿ, ಧ್ಯಾನದಲ್ಲಿ ವಾಸಿ ಮಾಡ್ಕೊತೀವಿ. ಏನಾಯಿತು ಮೈ ನೋವು ಬಂತಂದ್ರೆ, ಕೈ ನೋವು ಬಂತಂದರೆ ಧ್ಯಾನನೇ ಮುಖ್ಯ. ಒಬ್ಬರು ಯಾವಾಗ ಮೈ ನೋವು ಬಂತಂದ್ರೆ ಡಾಕ್ಟರ್ ಕೊಡ್ತಾರೆ ಇಂಜೆಕ್ಷನ್ ಮಾಡ್ಸ್ಕೊಳಕ, ನಮಗೆ ಧ್ಯಾನನೇ ಇಂಜೆಕ್ಷನ್ ಇದ್ದಂಗೆ. ಧ್ಯಾನ ಮಾಡಿದ್ರೆ ಎಲ್ಲ ನಿವಾರಣೆ, ಸರ್ವ ನಿವಾರಣೆ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಎಲ್ಲ ನಮ್ಮೆಲ್ಲ ಸುಳ್ಳು ಮಾತು ಎಲ್ಲವು. ಡಾಕ್ಟ್ರಿಗೆ ಹೋಗೋದು ಬಿಡೋದು ಅವೆಲ್ಲ ವೇಸ್ಟು. ನಾವು ಧ್ಯಾನ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಏನೂ ಇರೋದಿಲ್ಲ, ಶುದ್ಧವಾದ ಮನಸ್ಸು. ನಾವು 2 ಮಾತು ಕೇಳಿ ಮುಗಿಸ್ತಾಯಿದ್ದೀವಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.